ಕುಟುಂಬದ ಪರಿಚಯವೇ ಮುಳುವಾಯಿತು. ಅಪ್ರಾಪ್ತ ಹಿಂದೂ ಹುಡುಗಿಯ ಮೇಲೆ ಗ್ಯಾಂಗ್ ರೇಪ್, ಪೊಲೀಸರಿಂದ ಸ್ಪೆಷಲ್ ಟ್ರೀಟ್ಮೆಂಟ್. ವೀಕ್ಷಕರೇ ನೋಡಿ ಈ ಪೊಲೀಸ್ ಪರೇಡ್. ಪೊಲೀಸರು ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟಂಗೆ ಕಾಣ್ತಾ ಇದೆ. ಇವರ ವಿಷಯ ಕೇಳಿದ್ರೆ ನಿಮ್ಮ ಮೈ ಜುಮ್ ಅನ್ಸುತ್ತೆ, ರಕ್ತ ಕುದಿಯುತ್ತೆ. ಮನುಷ್ಯರ ಮುಖವಾಡ ಹಾಕಿರೋ ಈ ಕಾಮುಕರು ಮಾಡಿರೋ ಕೆಲಸ ಕೇಳಿದ್ರೆ ಇಂಥವರನ್ನು ಮನುಷ್ಯರು ಅಂತ ಕರಿಬೇಕಾ ಅಂತ ಅನ್ಸುತ್ತೆ. ಇದು ನಡೆದದ್ದು ಗುಜರಾತ್ನ ಖೇಡಾ ಅನ್ನೋ ಜಿಲ್ಲೆಯಲ್ಲಿ. ಇವರು ಅಂಥಿಂತ ತಪ್ಪು ಮಾಡಿಲ್ಲ. ಇವರು ಕಳ್ಳರೋ ರೋಡ್ ರೋಮಿಯೋಗಳೋ ಅಲ್ಲ. ಬದಲಾಗಿ ಒಬ್ಬ ಅಪ್ರಾಪ್ತ ಹಿಂದೂ ಹುಡುಗಿಯನ್ನು ನಿರಂತರವಾಗಿ 3 ವರ್ಷಗಳ ಕಾಲ ರೇಪ್ ಮಾಡಿ ಬೆದರಿಕೆ ಹಾಕಿದ್ದರು. ಆ ಹುಡುಗಿ ಭಯದಲ್ಲೇ ಬದುಕುವಂತೆ ಮಾಡಿದರು. ಇಂಥ ಜನರು ಉಳಿಸಬೇಡ, ಕರ್ಕೊಂಡು ಹೋಗೋ ಭಗವಂತ. ನೆಪ ಹೇಳೋ ನೆಪದಲ್ಲಿ ಯಾರು ಇಲ್ಲ ಜೀವಂತ. ಪರ್ವೇಜ್ ಅನ್ವರ್ ಖಾನ್ ಅನ್ನೋ ಕಿರಾತಕನೇ ಈ ಗ್ಯಾಂಗ್ ನ ಲೀಡರ್. ಬರೋಬ್ಬರಿ 9 ಜನ ಸೇರ್ಕೊಂಡು ಒಂದು ಚಿಕ್ಕ ವಯಸ್ಸಿನ ಹಿಂದೂ ಹುಡುಗಿ ಜೀವನನ ನರಕ ಮಾಡಿಬಿಟ್ಟಿದ್ದಾರೆ. ಬರೀ 1 ದಿನ ಅಲ್ಲ, 2 ದಿನ ಅಲ್ಲ, ಕಳೆದ 3 ವರ್ಷಗಳಿಂದ ಆ ಹುಡುಗಿನ ಪೀಡಿಸ್ತಿದ್ರು. ಅಂದ್ರೆ ನೀವೇ ಯೋಚನೆ ಮಾಡಿ ಈ ನರಹಂತಕರು ಎಷ್ಟು ಕ್ರೂರಿಗಳಿರಬಹುದು ಅಂತ. ಅಪ್ರಾಪ್ತ ಹುಡುಗಿ ಬಲೆಗೆ ಬಿದ್ದಿದ್ದಳು. ಈ ಪರ್ವೇಜ್ ಮೊದಲು ಪ್ರೀತಿ ಗೀತಿ ಅಂತ ನಾಟಕ ಮಾಡಿ ಆ ಹುಡುಗಿನ ಬಲೆಗೆ ಬೀಳಿಸಿಕೊಂಡಿದ್ದಾನೆ. ಅಷ್ಟಕ್ಕೆ ಸುಮ್ಮನಾಗದೆ ಅವಳನ್ನು ಬೆದರಿಸಿ ಬ್ಲಾಕ್ ಮೇಲ್ ಮಾಡಿ ತನ್ನ ಗೆಳೆಯರನ್ನೂ ಕರ್ಕೊಂಡು ಬಂದು ಆ ಹುಡುಗಿ ಮೇಲೆ ಹದ್ದಿನ ತರ ಮುಗಿಬಿದ್ದಿದ್ದಾರೆ. ರಂಜಾನ್ ಹಬ್ಬದ ಟೈಮಲ್ಲಂತೂ ಆ ಹುಡುಗಿನ ಎತ್ಕೊಂಡು ಹೋಗಿ ಎಷ್ಟು ಕೆಟ್ಟದಾಗಿ ನಡೆಸಿಕೊಂಡಿದ್ದಾರೆ ಅಂದ್ರೆ ಕೇಳೋಕ್ಕೂ ಅಸಹ್ಯ ಅನ್ಸುತ್ತೆ. ಆ ಹುಡುಗಿ ವಿಡಿಯೋ ಮಾಡ್ಕೊಂಡು ಇನ್ನೊಬ್ಬರ ಮುಂದೆ ಬಾಯ್ಬಿಟ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಿವಿ, ನಿನ್ನ ಮುಗಿಸ್ಬಿಡ್ತೀವಿ ಅಂತ ಧಮಕಿ ಹಾಕಿದ್ದಾರೆ ಈ ಪುಂಡ್ರು. ಆ ಹುಡುಗಿ ಯಾಕೆ ಇವರ ಬಲೆಗೆ ಬಿದ್ಲು ಅನ್ನೋ ಕ್ವಶನ್ ಬರುತ್ತೆ. ಅಲ್ಲೇ ಇರೋದು ಇಂಟ್ರೆಸ್ಟಿಂಗ್ ಪಾಯಿಂಟ್. ಇಬ್ಬರು ಒಂದೇ ಗ್ರಾಮದವರು, ಜೊತೆಗೆ 2 ಕುಟುಂಬಗಳು, ಪರಸ್ಪರ ಪರಿಚಯ ಇದ್ದ ಕುಟುಂಬಗಳು. ಅವರ ಮನೆಗೆ ಇವರು, ಇವರ ಮನೆಗೆ ಅವರು ಹೋಗೋದು ಸಾಮಾನ್ಯವಾಗಿತ್ತು. ಈ ನಂಬಿಕೆಯನ್ನೇ ಬಳಸಿಕೊಂಡ ಪರ್ವೇಜ್ ಈ ಹುಡುಗಿಗೆ ಬಲೆ ಬೀಸಿ ಬಿಟ್ಟಿದ್ದ. ನಂಬಿ ಮೋಸ ಹೋದ ಹುಡುಗಿ ಕಂಗಾಲಾಗಿದ್ಲು. ಒಬ್ಬಳೆ ಕೂತು ಅಳೋಕೆ ಶುರು ಮಾಡಿದ್ಲು. ಮನೆಯವರಿಗೆ ಈ ವಿಷಯ ಗೊತ್ತಾಗಿ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಖೇಡಾ ಪೊಲೀಸರು ಈಗ ಆಕ್ಷನ್ ಶುರು ಮಾಡಿದ್ದಾರೆ. ಪರ್ವೇಜ್ ಸೇರಿ 8 ಜನ ಕಾಮುಕರು ಈಗ ಕಂಬಿ ಎಣಿಸುತ್ತಿದ್ದಾರೆ. ಮಹೀರ್ ಖಾನ್, ಫೈಜಾನ್ ಖಾನ್, ತೌಫಿಕ್ ಖಾನ್, ಆಯಾನ್ ಖಾನ್, ಮೊಯಿನ್ ಖಾನ್, ಮರೂಫ್ ಖಾನ್, ಸಲ್ಮಾನ್ ಅನ್ನೋ ಕಾಮುಕರನ್ನ ಬಂಧಿಸಿ ಬೆಂಡೆತ್ತಿದ್ದಾರೆ. ಸಾಹಿಲ್ ಅನ್ನೋ ಇನ್ನೊಬ್ಬ ಪರಾರಿಯಾಗಿದ್ದಾನೆ. ಪೊಲೀಸರು ಈಗ ಪೋಕ್ಸೋ ಆಕ್ಟ್ ಅಡಿ ಕೇಸ್ ಹಾಕಿ ಇವರನ್ನ ಒಳಗಡೆ ಹಾಕಿದ್ದಾರೆ. ಆದ್ರೆ ನಮ್ಮ ಪ್ರಶ್ನೆ ಇಷ್ಟೇ, ಇಂಥ ನರರಾಕ್ಷಸರಿಗೆ ಸಮಾಜದಲ್ಲಿ ಜಾಗ ಇರಬೇಕಾ? ಇವರಿಗೆ ಸಿಗಬೇಕಿರೋ ಶಿಕ್ಷೆ ಏನು ಅನ್ನೋದನ್ನ ನೀವು ಕಮೆಂಟ್ ಮಾಡಿ ತಿಳಿಸಿ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಮಸ್ಕಾರ.